ಈ ಬಾರಿ 25 ಲಕ್ಷ ಈಗಾಗಲೇ ತಲುಪಿದೆ. ಆಮೇಲೆ ಹೋದ್ಸಲ ಒಂಚೂರು ಗೊಂದಲ ಆಯಿತು. ಅದು ಬಿಟ್ರೆ ಅದರ ಹಿಂದಿನ ವರ್ಷ ಆಗಲಿ ಈ ವರ್ಷ ಆಗಲಿ ಯಾವುದೇ ಸಮಸ್ಯೆಗಳು ಆಗಲಿಲ್ಲ. ಆಮೇಲೆ ಅದು ವಿಶೇಷವಾಗಿ ಈ ವರ್ಷ ಅಂತೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರು ಸ್ವತಃ ಒಂದು 5-6 ದಿನ ಇಲ್ಲೇ ಇದ್ರು ಅನ್ಸುತ್ತೆ ಅವರು. ಆಮೇಲೆ ಅವ್ರ ಜೊತೆಗೆ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ನಮ್ಮ ವಿದ್ಯಾ ಅವರು ಹಿಂದೆ ಬೆಂಗಳೂರಲ್ಲಿ CEO ಆಗಿದ್ರು. ಅದೇ ರೀತಿ ನಮ್ಮ SP ಅವರು ಸುಜೇತಾ ಅವರು, ಹಾಗೆ ಪೂರ್ಣಿಮಾ ಅವರು, ನಮ್ಮ CO ಅವರು, ಮತ್ತೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಮಾರುತಿ AC, ನಮ್ಮ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ್ರು ಕೂಡ ಇದು ಮೊದಲಿಂದಲೂ ಕೂಡ ಯಾರು AC ಇರ್ತಾರೆ ಅವರೇ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ. ಮತ್ತು ಎಲ್ಲ ಜವಾಬ್ದಾರಿ ಕೂಡ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾಡಳಿತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದನ್ನ ನಡೆಸ್ಕೊಂಡ್ ಬಂದಿದ್ದಾರೆ. ವಿಶೇಷವಾಗಿ ಈ ವರ್ಷ ಹೆಚ್ಚು ಜನ ಆದರೂ ಕೂಡ ಯಾರಿಗೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ಉತ್ಸವ ಜರುಗಿರ್ತಕ್ಕಂಥದ್ದು ಬಹಳ ಸಂತೋಷ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೆ ಎಲ್ಲರ ಪರವಾಗಿ ಮತ್ತೆ ನಿಮ್ಮ ಮಾಧ್ಯಮದವರ ಪರವಾಗಿ ಕೂಡ ನಾನು ಇವರಿಗೆಲ್ಲರಿಗೂ ಕೃಷ್ಣ ಬೈರೇಗೌಡರಿಗೆ, ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ವಿದ್ಯಾ ಅವರಿಗೆ, ನಮ್ಮ ಸುಜಾತಾ SP ಅವರಿಗೆ, ಸುಜಾತಾ ಅವರಿಗೆ, ಹಾಗೆ ಶ್ರೀಮತಿ ಪೂರ್ಣಿಮಾ ಅವರಿಗೆ, ಮತ್ತೆ ನಮ್ಮ ಅಡ್ಮಿನಿಸ್ಟ್ರೇಟರ್ ನಮ್ಮ ಮಾರುತಿ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ಮತ್ತು ಇವ್ರ ಜೊತೆಗೆ ನೂರಾರು ಜನ ಅಲ್ಲ, ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿ, ಮತ್ತೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಜನ ಕೂಡ ಹೆಚ್ಚು ಈ ಸಲ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ನಮ್ಗೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ಸಲ 21 ಕೋಟಿ ಈಗಾಗಲೇ ಇದಕ್ಕೆ ಕಲೆಕ್ಷನ್ ಆಗಿದೆ. ಮತ್ತೆ ಇನ್ನು ಉಂಡಿ ಕಾಸು ಲೆಕ್ಕ ಹಾಕಿಲ್ಲ. ಈಗಾಗಲೇ ನಾಡು ಅದು 1000 ರೂಪಾಯಿ ಟಿಕೆಟ್, 300 ರೂಪಾಯಿ ಟಿಕೆಟ್ ಇರುತ್ತಲ್ಲ, ಅದರಲ್ಲೂ ಬಂದಿದೆ. ಹೋದ್ಸಲಿ 12 ಕೋಟಿ ಬಂದಿತ್ತು. ಮತ್ತೆ ಈ ಹಣ ಈ ದೇವಸ್ಥಾನದ ಅಕೌಂಟಲ್ಲೇ ಇರುತ್ತೆ ಈ ಹಣ. ಆಮೇಲೆ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೋದ್ಸಲಿ ಬಂದಾಗಲೂ ಕೂಡ, ಮತ್ತೆ ನಾನು 7ನೇ ತಾರೀಕು ಬಂದಾಗಲೂ ಕೂಡ ಸೂಚನೆ ಕೊಟ್ಟಿದ್ದೆ. ಸುತ್ತಮುತ್ತಲು ಇರ್ತಕ್ಕಂಥ ಜಾಗಗಳಿದ್ರೆ ಅದನ್ನ ಅಕ್ವೈರ್ ಮಾಡ್ಕೊಳ್ಳಿ, ಮುಂದಕ್ಕೆ ಫ್ಯೂಚರ್ಗೆ ಇನ್ನೂ ಜನ ಜಾಸ್ತಿ ಆಗ್ಬೋದು ಅಂತ ಜಿಲ್ಲಾಧಿಕಾರಿಗಳಿಗೂ ಕೂಡ ಹೇಳಿದ್ದೀನಿ. ಮತ್ತೆ ಮಾಧ್ಯಮದವರು ನೀವು ಇಷ್ಟೆಲ್ಲ ಪ್ರಚಾರ ಕೊಡದೇ ಇದ್ರೆ ಈ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿದ್ದಕ್ಕೆ ನಿಮ್ಮ ಪ್ರಚಾರ ಕೂಡ ಕಾರಣ ಅಂತ ನಿಮಗೂ ಕೂಡ ಧನ್ಯವಾದಗಳು ಹೇಳಿದ್ದೀನಿ. ಆಮೇಲೆ ಅವ್ರ ಹತ್ರನೂ ಹಣ ಇದೆ, ದೇವಸ್ಥಾನದ ಹಣ, ದೇವಸ್ಥಾನದಲ್ಲೂ ಹಣ ಇದೆ. ಅವಶ್ಯಕತೆ ಬಿದ್ದರೆ ಮುಖ್ಯಮಂತ್ರಿಗಳಿಗೆ ಹೇಳಿ, ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿ ಇನ್ನೂ ಹೆಚ್ಚಿನ ಹಣವನ್ನು ತಗೋಣ. ಯಾಕಂದ್ರೆ ಕೇವಲ ಈಗ ಉದಾಹರಣೆಗೆ ಚಾಮುಂಡಿ ಬೆಟ್ಟಕ್ಕೆ 1 ವರ್ಷಕ್ಕೆ 50 ಲಕ್ಷ ಜನ ಹೋಗ್ತಾರೆ, ಅದು 52 ವಾರ ಇರುತ್ತೆ ಅಲ್ವಾ. ಆಮೇಲೆ ನಮ್ಮ ರೇಣುಕಾ ಯಲ್ಲಮ್ಮಗೆ 1 ಕೋಟಿ ಜನ ಬರ್ತಾರೆ ವರ್ಷ ಪೂರ್ತಿ. ಆಮೇಲೆ ಹುಲಿಗಮ್ಮಗೆ ಅಲ್ಲೂ ಹತ್ತಿರ 70-80 ಲಕ್ಷ ಜನ ಬರ್ತಾರೆ. ಘಾಟಿ ಸುಬ್ರಹ್ಮಣ್ಯ 25 ಲಕ್ಷ ಜನ ಬರ್ತಾರೆ, ಅದು ವರ್ಷ ಪೂರ್ತಿ. ಇದು ಕೇವಲ 2 ವಾರದಲ್ಲಿ ಹೆಚ್ಚು ಜನ ಇಲ್ಲಿ ಸೇರೋದ್ರಿಂದ ನಮಗೆ ಇಲ್ಲಿ ಇನ್ನು ಜಾಗದ ಅವಶ್ಯಕತೆ ಇದೆ. ಅದನ್ನ ಜಿಲ್ಲಾಡಳಿತ ತೀರ್ಮಾನ ಮಾಡಬೇಕು ಏನ್ ಮಾಡಬೇಕು ಅಂತ. ನಾನು ಮತ್ತೆ ನಮ್ಮ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಸಾರ್ವಜನಿಕರಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇನ್ನು ಏನೇನು ಸೌಕರ್ಯ ಆಗ್ಬೇಕು ಅವ್ರು ತೀರ್ಮಾನ ಮಾಡಿದ್ರೆ ನಮ್ಮ ಸರ್ಕಾರ ಮಾಡ್ತೀವಿ. ಈಗ ಅವ್ರ ಹತ್ರ ಹಣ ಇದೆ, ಆಮೇಲೆ ಇಲ್ಲಿ ಜಾಗ ಕೂಡ ಕಡಿಮೆ ಇದೆ. ಇನ್ನು ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅದನ್ನ ಅವರು ತಗೊಳ್ಳುವಂತ ಅಧಿಕಾರ ಅವ್ರು ಮಾಡ್ಲಿ. ಅಧಿಕಾರ ನಮ್ಮ ಸರ್ಕಾರ ಅವ್ರಿಗೆ ಕೊಟ್ಟಿರುತ್ತೆ. ಪ್ರಪೋಸಲ್ ಕಳಿಸ್ಲಿ. ನಮ್ಗೆ ಹಣದ ಲಭ್ಯತೆ ಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ನಾನು ಕೃಷ್ಣ ಬೈರೇಗೌಡರು ಇಬ್ಬರು ಜೊತೆಲಿ ಹೋಗಿ ಮುಂದಿನ ಬಜೆಟ್ ಅಲ್ಲಿ ಕೇಳ್ಕೊಳ್ತೀವಿ.
ಪ್ರಪೋಸಲ್ ಇಲ್ಲಿಂದ ಬರ್ಬೇಕಲ್ಲ, ಜಿಲ್ಲೆಯಿಂದ ಪ್ರಪೋಸಲ್ ಬಂದ್ರೆ ಉಳಿದ ಕೆಲಸ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ಆಗ್ತದೆ.